Hello dear students, today we are going to discuss about consumer surplus, ಅನುಭೋಗಿಯ ಮಿಗುತೆ ಅಥವಾ ಅನುಭೋಗಿಯ ಹೆಚ್ಚಳ. ಆಧುನಿಕ ಆರ್ಥಿಕ ವಿಶ್ಲೇಷಣೆಯಲ್ಲಿ ಅನುಭೋಗಿಯ ಅಧಿಕ ತೃಪ್ತಿ ಪರಿಭಾವನೆಯು ಮಹತ್ವದ ಪ್ರಾಶಸ್ತ್ಯವನ್ನು ಪಡ್ಕೊಂಡಿದೆ. ಈ ಕಲ್ಪನೆಯನ್ನು ಮೊದಲು ವ್ಯಕ್ತಪಡಿಸಿದವರು 1844ರಲ್ಲಿ ಎ.ಜೆ. ಡ್ಯೂಪಿ ಎಂಬ ಫ್ರಾನ್ಸಿನ ಇಂಜಿನಿಯರ್. ಆದರೆ ಇದಕ್ಕೆ ಸ್ಪಷ್ಟ ರೂಪವನ್ನು ನೀಡಿ ಆರ್ಥಿಕ ವಿಶ್ಲೇಷಣೆಗೆ ಅಳವಡಿಸಿಕೊಂಡ ಕೀರ್ತಿ ಮಾರ್ಷಲ್ ರವರಿಗೆ ಸಲ್ಲುತ್ತೆ. ಆರ್ಥಿಕ ಸಿದ್ಧಾಂತಕ್ಕೆ ಮಾರ್ಷಲ್ ನೀಡಿದ ಮಹತ್ವದ ಕೊಡುಗೆಗಳಲ್ಲಿ ಇದು ಒಂದು. ಅವನ ಅರ್ಥಶಾಸ್ತ್ರದ ತತ್ವಗಳು ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ ಗ್ರಂಥದಲ್ಲಿ ಈ ಪರಿಭಾವನೆಗೆ ವೈಜ್ಞಾನಿಕವಾದ ವಿಶ್ಲೇಷಣೆ ದೊರೆತಿದೆ. ಅನುಭೋಗಿಯ ಅಧಿಕ ತೃಪ್ತಿಯು ಹೆಚ್ಚಳವು ದೈನಂದಿನ ಕೊಳ್ಳುವಿಕೆಯಲ್ಲಿ ಅನುಭವಕ್ಕೆ ಬರುವ ಒಂದು ಸಂಗತಿಯಾಗಿದೆ. ತೃಪ್ತಿಯನ್ನು ಪಡೆಯುವುದಕ್ಕಾಗಿ ಅನುಭೋಗಿಯು ವಸ್ತುವನ್ನು ಸೇವಿಸುತ್ತಾನೆ. ವಸ್ತುವನ್ನು ಕೊಳ್ಳಬೇಕಾದರೆ ಅವನು ಬೆಲೆ ಕೊಡಬೇಕಾಗತ್ತೆ. ದೈನಂದಿನ ಜೀವನದಲ್ಲಿ ಕಂಡುಬರುವಂತೆ ಕೆಲವು ವಸ್ತುಗಳಿಂದ ದೊರೆಯುವ ತೃಪ್ತಿಯು ಆ ವಸ್ತುಗಳಿಗೆ ಅನುಭೋಗಿಗಳು ಕೊಡಲು ಸಿದ್ಧರಿರುವ ಬೆಲೆಗಿಂತ ಹೆಚ್ಚಾಗಿರುತ್ತದೆ. ವಸ್ತುವಿಗೆ ಅನುಭೋಗಿಯು ಕೊಡುವ ಬೆಲೆ ಮತ್ತು ಅದರಿಂದ ದೊರೆಯುವ ತೃಪ್ತಿಯ ನಡುವಿನ ವ್ಯತ್ಯಾಸವೇ ಅನುಭೋಗಿಯ ಹೆಚ್ಚಳ. ಅನುಭೋಗಿಯು ಪಡೆಯುವ ತೃಪ್ತಿಯು ಅವನು ಕೊಡುವ ಬೆಲೆಗಿಂತ ಅಧಿಕವಾಗಿರೋದ್ರಿಂದ ಇದನ್ನು ಅನುಭೋಗಿಯ ಅಧಿಕ ತೃಪ್ತಿ ಅಥವಾ ಅನುಭೋಗಿಯ ಮಿಗುತೆ ಎಂಬ ಹೆಸರುಗಳಿಂದ ಕರೆಯಲಾಗುತ್ತೆ. ಇದು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮದಿಂದ ನೇರವಾಗಿ ಹೊರಹೊಮ್ಮಿದ ತತ್ವವಾಗಿರುತ್ತೆ. ಅನುಭೋಗಿಯ ಹೆಚ್ಚಳವನ್ನು, ಅಧಿಕ ತೃಪ್ತಿಯನ್ನು ಮಾರ್ಷಲ್ ರವರು ಹೀಗೆ ವಿವರಿಸ್ತಾರೆ. ಅನುಭೋಗಿಯು ಒಂದು ವಸ್ತುವನ್ನು ಪೂರ್ತಿಯಾಗಿ ತ್ಯಜಿಸುವುದರ ಬದಲು ಅದನ್ನು ಪಡೆಯುವುದಕ್ಕಾಗಿ ಕೊಡಲು ಸಿದ್ಧನಾಗಿರುವ ಬೆಲೆಯು ವಾಸ್ತವವಾಗಿ ಅದಕ್ಕೆ ಅವನು ಕೊಡುವ ಬೆಲೆಗಿಂತಲೂ ಅಧಿಕವಾಗಿರುತ್ತದೆ. ಈ ಅಧಿಕಾಂಶವೇ ಅನುಭೋಗಿಯ ಅಧಿಕ ತೃಪ್ತಿಯ ಆರ್ಥಿಕ ಅಳತೆಗಳು. ಇನ್ನು ಕೆಲವು ಅರ್ಥಶಾಸ್ತ್ರಜ್ಞರು ಈ ಪರಿಭಾವನೆಗೆ ವ್ಯಾಖ್ಯಾನ ನೀಡಿದ್ದಾರೆ. ಜಾರಿಕ್ಸ್ ಅವರ ಪ್ರಕಾರ ಒಂದು ಘಟಕ ವಸ್ತುವಿನ ಸೀಮಾಂತ ಮೌಲ್ಯ ಮತ್ತು ಅದಕ್ಕೆ ನೀಡಿದ ಬೆಲೆಯ ನಡುವಿನ ವ್ಯತ್ಯಾಸವೇ ಅನುಭೋಗಿಯ ಹೆಚ್ಚಳ. ಅನುಭೋಗಿಯ ಅಧಿಕ ತೃಪ್ತಿಯು ಸಾಮಾನ್ಯವಾಗಿ ಕಡಿಮೆ ಬೆಲೆಯ ಮತ್ತು ಅತ್ಯವಶ್ಯಕ ವಸ್ತುಗಳ ಕೊಳ್ಳುವಿಕೆಯಲ್ಲಿ ಗಮನಕ್ಕೆ ಬರುತ್ತೆ. ಉದಾಹರಣೆಗೆ ಉಪ್ಪು, ಬೆಂಕಿಪೊಟ್ಟಣ, ಸೀಮೆಎಣ್ಣೆ, ಅಂಚೆಯ ಕಾರ್ಡು ಮೊದಲಾದ ವಸ್ತುಗಳಲ್ಲಿ ಇದನ್ನು ಕಾಣಬಹುದು. ಇಂತಹ ವಸ್ತುಗಳಿಗೆ ನಾವು ವಾಸ್ತವ ಬೆಲೆಗಿಂತ ಹೆಚ್ಚಿನ ಬೆಲೆಯನ್ನು ಕೊಡಲು ಸಿದ್ಧರಾಗಿರುತ್ತೇವೆ. ಕಾರಣ ಇವುಗಳು ಅತ್ಯವಶ್ಯಕ ವಸ್ತುಗಳಾಗಿರೋದ್ರಿಂದ ಮತ್ತು ಇವುಗಳಿಂದ ದೊರೆಯುವ ತೃಪ್ತಿಯು ಹೆಚ್ಚಾಗಿರುತ್ತೆ. ಈ ವಸ್ತುಗಳನ್ನು ತೊರೆದು ಜೀವಿಸಲು ಸಾಧ್ಯವೇ ಇರುವುದಿಲ್ಲ. ಆದರೆ ನಾವು ಅವುಗಳಿಗೆ ನೀಡಬೇಕಾಗಿರುವ ಬೆಲೆ ಕಡಿಮೆ ಇರುತ್ತದೆ. ಒಂದು ಕಾಲ್ಪನಿಕ ಉದಾಹರಣೆಯ ಮೂಲಕ ಅನುಭೋಗಿಯ ಅಧಿಕ ತೃಪ್ತಿಯನ್ನು ಅರ್ಥ ಮಾಡ್ಕೊಳ್ಳೋಣ. ಮೇಲಿನ ಪಟ್ಟಿಯಲ್ಲಿ ಕಿತ್ತಳೆ ಹಣ್ಣುಗಳನ್ನು ಅವುಗಳ ಸೀಮಾಂತ ತುಷ್ಟಿಗುಣ, ಅನುಭೋಗಿಯು ಅವುಗಳಿಗೆ ನೀಡಲು ಸಿದ್ಧನಾಗಿರುವ ಬೆಲೆ, ಅವುಗಳ ವಾಸ್ತವ ಬೆಲೆ ಮತ್ತು ಅವುಗಳಿಂದ ದೊರೆಯುವ ಅಧಿಕ ತೃಪ್ತಿಯನ್ನು ತೋರಿಸಲಾಗಿದೆ. ಮೊದಲನೆಯ ಕಿತ್ತಳೆ ಹಣ್ಣಿನಿಂದ ಅವನಿಗೆ 80 ಘಟಕಗಳ ಸೀಮಾಂತ ತುಷ್ಟಿಗುಣ ಸಿಗುತ್ತದೆ. ಇದಕ್ಕೆ ಅವನು 80 ಪೈಸೆಗಳನ್ನು ಕೊಡಲು ಸಿದ್ಧನಿದ್ದರೂ ಕೊಡಬೇಕಾದ ವಾಸ್ತವ ಬೆಲೆ 40 ಪೈಸೆಗಳು ಮಾತ್ರ. ಅದರಿಂದ ಅವನಿಗೆ 40 ಘಟಕಗಳ ಅಧಿಕ ತೃಪ್ತಿ ದೊರೆಯುತ್ತದೆ. ನಂತರದ ಕಿತ್ತಳೆ ಹಣ್ಣುಗಳಿಂದ ಅವನಿಗೆ ದೊರೆಯುವ ತುಷ್ಟಿಗುಣ ಕಡಿಮೆಯಾಗುತ್ತಾ ಹೋಗುತ್ತದೆ. ಆದರೆ ಅವನು ನೀಡುವ ವಾಸ್ತವ ಬೆಲೆ ಎಲ್ಲ ಹಣ್ಣುಗಳಿಗೆ ಒಂದೇ ಸಮನಾಗಿದೆ. ಸೀಮಾಂತ ತುಷ್ಟಿಗುಣ ಮತ್ತು ಕೊಡಲು ಸಿದ್ಧನಿರುವ ಬೆಲೆ ಇಳಿಯತೊಡಗುವುದರಿಂದ
ಅನುಭೋಗಿಯ ಅಧಿಕ ತೃಪ್ತಿಯು ಇಳಿಮುಖವಾಗಿದೆ. 5 ಕಿತ್ತಳೆ ಹಣ್ಣುಗಳಿಂದ ಅವನಿಗೆ ದೊರೆತ ಒಟ್ಟು ತುಷ್ಟಿಗುಣ 300 ಘಟಕಗಳು ಮತ್ತು ಅವನು ಕೊಡಲು ಸಿದ್ಧನಿರುವ ಬೆಲೆ 300 ಪೈಸೆಗಳಾಗಿದೆ. ಆದರೆ ಅನುಭೋಗಿಯು ವಾಸ್ತವವಾಗಿ ನೀಡಿದ ಬೆಲೆ 200 ಪೈಸೆಗಳು ಮಾತ್ರ. ಆದ್ದರಿಂದ 100 ಪೈಸೆಗಳಷ್ಟು ಅಧಿಕ ತೃಪ್ತಿ ದೊರೆತಿದೆ. ಸೀಮಾಂತ ತುಷ್ಟಿಗುಣದ ಆಧಾರದ ಮೇಲೆ ಅನುಭೋಗಿಯು ಕೊಡಲು ಸಿದ್ಧನಿರುವ ಬೆಲೆ ಮತ್ತು ವಾಸ್ತವವಾಗಿ ಕೊಟ್ಟ ಬೆಲೆಯ ನಡುವಿನ ವ್ಯತ್ಯಾಸವೇ ಅನುಭೋಗಿಯ ಅಧಿಕ ತೃಪ್ತಿಯನ್ನು ಪ್ರತಿನಿಧಿಸುತ್ತದೆ ಎಂಬುದು ಈ ಪಟ್ಟಿಯಿಂದ ಮನದಟ್ಟಾಗುತ್ತದೆ. ಅನುಭೋಗಿಯ ಅಧಿಕ ತೃಪ್ತಿಯನ್ನು ಒಂದು ರೇಖಾಚಿತ್ರದ ಮೂಲಕ ಸ್ಪಷ್ಟಪಡಿಸೋಣ. ರೇಖಾಚಿತ್ರ 2.3ರಲ್ಲಿ OX ತಲಾಕ್ಷದ ಮೇಲೆ ವಸ್ತುಗಳ ಪ್ರಮಾಣವನ್ನು ಮತ್ತು OY ಲಂಬಾಕ್ಷದ ಮೇಲೆ ಬೆಲೆಯನ್ನು ನಮೂದಿಸಿದೆ. OY ಲಂಬಾಕ್ಷವು ಹಣದ ರೂಪದಲ್ಲಿ ತುಷ್ಟಿಗುಣವನ್ನು ಸೂಚಿಸುತ್ತದೆ. OY ಲಂಬಾಕ್ಷದಿಂದ OX ತಲಾಕ್ಷದತ್ತ ಇಳಿಮುಖವಾಗಿ ಬಾಗಿರುವ ರೇಖೆಯು ಸೀಮಾಂತ ತುಷ್ಟಿಗುಣ ರೇಖೆಯಾಗಿದೆ. ಇದನ್ನು ಬೇಡಿಕೆಯ ರೇಖೆ ಅಂತಲೂ ಭಾವಿಸಬಹುದು. ಅನುಭೋಗಿಯು OM ಪ್ರಮಾಣದ ವಸ್ತುಗಳನ್ನು ಕೊಳ್ಳುತ್ತಿರುವಾಗ OMQP ಬೆಲೆಯನ್ನು ನೀಡಲು ಸಿದ್ಧನಾಗಿದ್ದಾನೆ. ಆದರೆ ಅವನು ವಾಸ್ತವವಾಗಿ ಕೊಡುವ ಬೆಲೆ OMQT ಮಾತ್ರ. ಆದ್ದರಿಂದ PTQ ಅನುಭೋಗಿಯ ಮಿಗುತೆಯನ್ನು ಪ್ರತಿನಿಧಿಸುತ್ತದೆ. ಅನುಭೋಗಿ ಮಿಗುತೆ ಅಥವಾ ಅನುಭೋಗಿಯ ಹೆಚ್ಚಳದ ತತ್ವದ ಕಲ್ಪನೆಗಳು. ಅಸಂಪ್ಷನ್ಸ್ ಆಫ್ ದಿ ಪ್ರಿನ್ಸಿಪಲ್ ಆಫ್ ಕನ್ಸ್ಯೂಮರ್ ಸರ್ಪ್ಲಸ್. ಒಂದನೇದಾಗಿ, ವಸ್ತುಗಳ ತುಷ್ಟಿಗುಣವನ್ನು ಅಳತೆ ಮಾಡಬಹುದು. ಎರಡನೇದಾಗಿ, ಹಣದ ಸೀಮಾಂತ ತುಷ್ಟಿಗುಣವು ಸ್ಥಿರವಾಗಿರುತ್ತದೆ. ಮೂರನೇದಾಗಿ, ಬೆಲೆಯೊಂದನ್ನು ಬಿಟ್ಟು ಇತರ ಅಂಶಗಳಲ್ಲಿ ಬದಲಾವಣೆಗಳು ಇರುವುದಿಲ್ಲ. ಅಂದರೆ ಅನುಭೋಗಿಯ ಆದಾಯ, ಅಭಿರುಚಿ, ಹವ್ಯಾಸಗಳು ಇತ್ಯಾದಿ ಸ್ಥಿರವಾಗಿರುತ್ತದೆ. ನಾಲ್ಕನೇದಾಗಿ, ತುಷ್ಟಿಗುಣ ಮತ್ತು ತೃಪ್ತಿಯ ನಡುವೆ ಖಚಿತವಾದ ಸಂಬಂಧವಿದೆ. ಐದನೇದಾಗಿ, ಯಾವುದೋ ಒಂದು ವಸ್ತುವಿಗೆ ಬದಲಿ ವಸ್ತುಗಳು ಲಭ್ಯವಿರೋದಿಲ್ಲ. ಆರನೇದಾಗಿ, ಪ್ರತಿಯೊಂದು ವಸ್ತುವು ಸ್ವತಂತ್ರ ವಸ್ತುವಾಗಿರುತ್ತದೆ. ಕೊನೆಯದಾಗಿ, ವಸ್ತುಗಳ ಸೀಮಾಂತ ತುಷ್ಟಿಗುಣ ಇಳಿಮುಖವಾಗಿರುತ್ತದೆ. ಟೀಕೆಗಳು. ಅನುಭೋಗಿಯ ಅಧಿಕ ತೃಪ್ತಿಯ ತತ್ವವು ಹಲವು ಟೀಕೆಗಳಿಗೆ ಒಳಗಾಗಿದೆ. ಕ್ಯಾನನ್, ನಿಕೋಲ್ಸನ್, ಡೇವನ್ಫೋರ್ಟ್, ರಾಬಿನ್ಸನ್ ಮುಂತಾದ ಅರ್ಥಶಾಸ್ತ್ರಜ್ಞರು ಈ ನಿಯಮವನ್ನು ಕಟುವಾಗಿ ಟೀಕಿಸಿದ್ದಾರೆ. ಒಂದನೇದಾಗಿ, ಅವಶ್ಯಕ ವಸ್ತುಗಳಿಗೆ ಅನ್ವಯಿಸುವುದಿಲ್ಲ. ನಾಟ್ ಅಪ್ಲಿಕೇಬಲ್ ಟು ನೆಸೆಸರೀಸ್. ಜೀವನಾವಶ್ಯಕ ವಸ್ತುಗಳ ವಿಷಯದಲ್ಲಿ ಅನುಭೋಗಿಯ ಮಿಗುತೆಯನ್ನು ಅಳೆಯುವುದು ಹಾಸ್ಯಾಸ್ಪದವಾಗುತ್ತದೆ. ಕಾರಣ, ಇಂಥ ವಸ್ತುಗಳಿಗೆ ಎಷ್ಟು ಬೆಲೆಯನ್ನು ಬೇಕಾದರೂ ಕೊಡಲು ಸಿದ್ಧರಿರುತ್ತೇವೆ. ಆದರೆ ಅವುಗಳ ಬೆಲೆ ಬಹಳ ಕಡಿಮೆ ಇರುತ್ತದೆ. ಉದಾಹರಣೆಗೆ, ಅನುಭೋಗಿಯು 1 ಲೋಟ ನೀರಿಗೆ 1,000 ರೂಪಾಯಿಗಳನ್ನು ಕೊಡಲು ಸಿದ್ಧನಿರಬಹುದು. ಆದರೆ 1 ಲೋಟ ನೀರಿನ ಬೆಲೆ ಹೆಚ್ಚೆಂದರೆ 10 ಪೈಸೆ ಎಂದು ಭಾವಿಸೋಣ. ಎರಡನೇದಾಗಿ, ತುಷ್ಟಿಗುಣದ ಅಳತೆ ಅಸಾಧ್ಯ. ಮೆಷರ್ಮೆಂಟ್ ಆಫ್ ಯುಟಿಲಿಟಿ ಈಸ್ ಇಂಪಾಸಿಬಲ್. ತುಷ್ಟಿಗುಣವನ್ನು ಅಳೆಯಬಹುದು ಎಂದು ಮಾರ್ಷಲ್ ಭಾವಿಸಿದ್ದಾರೆ. ಆದರೆ ತುಷ್ಟಿಗುಣ ಮಾನಸಿಕ ಭಾವನೆಯಾಗಿರೋದ್ರಿಂದ ಅದನ್ನು ಅಳತೆ ಮಾಡಲು ಅಸಾಧ್ಯ. ಮೂರನೇದಾಗಿ, ಹಣದ ಸೀಮಾಂತ ತುಷ್ಟಿಗುಣ ಸ್ಥಿರವಾಗಿರುವುದಿಲ್ಲ. ಮಾರ್ಜಿನಲ್ ಯುಟಿಲಿಟಿ ಆಫ್ ಮನಿ ಡಸ್ ನಾಟ್ ರಿಮೇನ್ ಕಾನ್ಸ್ಟೆಂಟ್. ಹಣದ ಸೀಮಾಂತ ತುಷ್ಟಿಗುಣ ಸ್ಥಿರವಾಗಿರುತ್ತದೆ ಎಂಬ ಮಾರ್ಷಲ್ ಅವರ ಕಲ್ಪನೆ ಅಸಂಗತವಾದುದು. ಯಾವುದೋ ಒಂದು ವಸ್ತುವಿನ ಸಂಗ್ರಹ ಕಡಿಮೆ ಇದ್ದಾಗ ಅದರ ಸೀಮಾಂತ ತುಷ್ಟಿಗುಣ ಹೆಚ್ಚಾಗಿರುತ್ತದೆ ಎಂಬುದು ಸರಳ ವಿಚಾರ. ಅನುಭೋಗಿಯು ವಸ್ತುವನ್ನು ಅಧಿಕ ಪ್ರಮಾಣದಲ್ಲಿ ಕೊಂಡಂತೆ ಅವನ ಬಳಿ ಹಣದ ಸಂಗ್ರಹ ಕಡಿಮೆಯಾಗುವುದರಿಂದ ಅದರ ಸೀಮಾಂತ ತುಷ್ಟಿಗುಣ ಹೆಚ್ಚಾಗುತ್ತದೆ. ನಾಲ್ಕನೇದಾಗಿ, ಇತರ ಅಂಶಗಳ ಸ್ಥಿರತೆಯ ಕಲ್ಪನೆ ದೋಷಪೂರಿತವಾದುದು. ಅಸಂಪ್ಷನ್ಸ್ ಆಫ್ ಅದರ್ ಥಿಂಗ್ಸ್ ರಿಮೇನಿಂಗ್ ಕಾನ್ಸ್ಟೆಂಟ್ ಈಸ್ ಡಿಫೆಕ್ಟಿವ್.
ಬೆಲೆಯೊಂದನ್ನು ಉಳಿದು ಇತರ ಅಂಶಗಳಲ್ಲಿ ಸ್ಥಿರತೆ ಇರುತ್ತದೆ ಎಂಬುದು ಈ ತತ್ವದ ಒಂದು ಪ್ರಮುಖ ಕಲ್ಪನೆ. ಆದರೆ ಮಾರುಕಟ್ಟೆಯಲ್ಲಿ ಅಸಂಖ್ಯಾತ ಅನುಭೋಗಿಗಳಿದ್ದು ಅವರ ಆದಾಯ, ಅಭಿರುಚಿ, ಒಲವು, ಹವ್ಯಾಸಗಳು ವೈವಿಧ್ಯಮಯವಾಗಿರುತ್ತದೆ. ಅನುಭೋಗಿಗಳು ವಿವಿಧ ಆರ್ಥಿಕ ಸನ್ನಿವೇಶಗಳಲ್ಲಿ ವಿಭಿನ್ನ ರೀತಿಗಳಲ್ಲಿ ವರ್ತಿಸುತ್ತಿರುತ್ತಾರೆ. 5ನೇದು ಕಾಲ್ಪನಿಕವಾಗಿದೆ, ಹೈಪೋಥೆಟಿಕಲ್. ಇದು ಕೇವಲ ಒಂದು ಕಾಲ್ಪನಿಕ ಪರಿಭಾವನೆ ಎಂದರೆ ತಪ್ಪಾಗುವುದಿಲ್ಲ. ಪ್ರತಿಯೊಬ್ಬ ಅನುಭೋಗಿಯು ವಸ್ತುವನ್ನು ಕೊಳ್ಳುವಾಗ ಇಂತಿಷ್ಟು ಬೆಲೆಯನ್ನು ಕೊಡಲು ಸಿದ್ಧನಿದ್ದಾನೆ ಮತ್ತು ಅದರಿಂದ ಅವನಿಗೆ ಇಂತಿಷ್ಟು ಅಧಿಕ ತೃಪ್ತಿ ದೊರೆಯಿತು ಎಂದು ಹೇಳುವುದು ತೀರಾ ಅಸಹಜವಾದ ವಿಚಾರವಾಗಿರುತ್ತದೆ. ಅನುಭೋಗಿಯು ಒಂದು ವಸ್ತುವನ್ನು ತ್ಯಜಿಸುವ ಬದಲು ಅದಕ್ಕೆ ಎಷ್ಟು ಬೆಲೆ ಕೊಡಲು ಸಿದ್ಧನಿದ್ದಾನೆ ಎಂಬುದು ಕಲ್ಪಿಸಿಕೊಳ್ಳಬಹುದು ಅಷ್ಟೇ. 6ನೇದಾಗಿ ಪ್ರತಿಯೊಂದು ವಸ್ತುವು ಸ್ವತಂತ್ರವಾಗಿರುವುದಿಲ್ಲ. ನೋ ಕಮಾಡಿಟಿ ಈಸ್ ಇಂಡಿಪೆಂಡೆಂಟ್. ಪ್ರತಿಯೊಂದು ವಸ್ತುವು ಸ್ವತಂತ್ರವಾಗಿರುತ್ತದೆ ಮತ್ತು ಅದರ ತುಷ್ಟಿಗುಣವು ಅದರೊಂದರ ಪ್ರಮಾಣದಿಂದಲೇ ನಿರ್ಧಾರವಾಗುತ್ತದೆ ಎಂಬುದು ಮಾರ್ಷಲ್ ರವರ ಭಾವನೆ. ಇದು ಗಂಭೀರ ಟೀಕೆಗೆ ಒಳಗಾಗಿದೆ. ಯಾವುದೇ ಒಂದು ವಸ್ತುವಿನ ತುಷ್ಟಿಗುಣವು ಅದರ ಪ್ರಮಾಣದಿಂದ ಮಾತ್ರವಲ್ಲದೆ ಸಂಬಂಧಿಸಿದ ವಸ್ತುಗಳ ಪೂರೈಕೆಯಿಂದಲೂ ನಿರ್ಧಾರವಾಗುತ್ತದೆ. ಆದ್ದರಿಂದ ಯಾವ ವಸ್ತುವನ್ನು ಸಂಪೂರ್ಣವಾದ ಸ್ವತಂತ್ರ ವಸ್ತುವೆಂದು ಭಾವಿಸುವುದು ತಪ್ಪು. 7ನೇದಾಗಿ ಬದಲಿ ವಸ್ತುಗಳು ಅಸ್ತಿತ್ವದಲ್ಲಿರುತ್ತದೆ, ಎಕ್ಸಿಸ್ಟೆನ್ಸ್ ಆಫ್ ಸಬ್ಸ್ಟಿಟ್ಯೂಟ್ಸ್. ಯಾವುದೇ ಒಂದು ವಸ್ತುವಿಗೆ ಬದಲಿ ವಸ್ತುಗಳು ಇರುವುದಿಲ್ಲ ಎಂದು ಮಾರ್ಷಲ್ ಕಲ್ಪಿಸಿಕೊಂಡಿದ್ದಾರೆ. ಅದಕ್ಕಾಗಿ ಅವರು ವಸ್ತುವನ್ನು ತ್ಯಜಿಸುವುದರ ಬದಲು ಎಂಬ ಕಲ್ಪನೆಯ ಮೇಲೆ ತನ್ನ ಸಿದ್ಧಾಂತವನ್ನು ಬೆಳೆಸಿದ್ದಾರೆ. ಆದರೆ ವಾಸ್ತವವಾಗಿ ಬದಲಿ ವಸ್ತುಗಳೇ ಲಭ್ಯವಿಲ್ಲದಿರುವ ಯಾವುದೇ ಒಂದು ವಸ್ತು ಅಸ್ತಿತ್ವದಲ್ಲಿರುವುದು ತೀರಾ ವಿರಳ ಎಂದು ಟೀಕಾಕಾರರು ಅಭಿಪ್ರಾಯಪಟ್ಟಿದ್ದಾರೆ. 8ನೇದಾಗಿ ಅಮೂಲ್ಯವಾದ ವಸ್ತುಗಳಿಗೆ ಅನುಭೋಗಿಯ ಹೆಚ್ಚಳವಿಲ್ಲ. ಉತ್ಕೃಷ್ಟವಾದ ವಸ್ತುಗಳಾದ ವಜ್ರ, ಹರಳು, ಚಿನ್ನ ಮುಂತಾದ ವಸ್ತುಗಳ ಉದಾಹರಣೆಯಲ್ಲಿ ಅನುಭೋಗಿಯ ಹೆಚ್ಚಳವನ್ನು ಅಳೆಯುವುದು ಅಸಂಬದ್ಧವಾಗುತ್ತೆ. ಏಕೆಂದರೆ ಇಂಥ ವಸ್ತುಗಳ ಬೆಲೆಗಳು ಅವು ನೀಡುವ ಅಧಿಕ ತೃಪ್ತಿಗೆ ಸಂಬಂಧ ಇರೋದೇ ಇಲ್ಲ. ಅನುಭೋಗಿಯ ಅಧಿಕ ತೃಪ್ತಿಯ ನಿಯಮದ ಮಹತ್ವ, ಪ್ರಾಯೋಗಿಕ ಮಹತ್ವ, ಪ್ರಾಕ್ಟಿಕಲ್ ಇಂಪಾರ್ಟೆನ್ಸ್. 1ನೇದಾಗಿ ವಿವಿಧ ಸ್ಥಳಗಳಲ್ಲಿನ ಸೌಲಭ್ಯಗಳ ಹೋಲಿಕೆ, ಕಂಪ್ಯಾರಿಸನ್ ಆಫ್ ಫೆಸಿಲಿಟೀಸ್ ಅಟ್ ಡಿಫರೆಂಟ್ ಪ್ಲೇಸಸ್. ಅನುಭೋಗಿಯ ಹೆಚ್ಚಳವು ವಿವಿಧ ಸ್ಥಳಗಳಲ್ಲಿ ದೊರೆಯುವ ಜೀವನ ಸೌಲಭ್ಯಗಳನ್ನು ಹೋಲಿಕೆ ಮಾಡಲು ಸಹಕಾರಿಯಾಗಿದೆ. 2ನೇದಾಗಿ ತೆರಿಗೆ ನೀತಿಯಲ್ಲಿ ಇನ್ ಟ್ಯಾಕ್ಸ್ ಪಾಲಿಸಿ. ತೆರಿಗೆ ನೀತಿಯ ಸೂತ್ರೀಕರಣದಲ್ಲಿ ಹಣಕಾಸಿನ ಸಚಿವರಿಗೆ ಈ ಪರಿಭಾವನೆಯು ಮಹತ್ವಪೂರ್ಣವಾಗಿ ನೆರವಾಗುತ್ತದೆ. ಅನುಭೋಗಿಯ ಹೆಚ್ಚಳ ಅಧಿಕವಿರುವಂಥ ವಸ್ತುಗಳ ಮೇಲೆ ಹೆಚ್ಚಿನ ಪ್ರಮಾಣದ ತೆರಿಗೆಯನ್ನು ವಿಧಿಸಬಹುದು. ಇಂತಹ ತೆರಿಗೆಯನ್ನು ವಿಧಿಸಿದಾಗ ಅನುಭೋಗಿಗಳ ಮೇಲೆ ಹೆಚ್ಚಿನ ಹಣಕಾಸಿನ ಹೊರೆ ಬೀಳೋದಿಲ್ಲ. ಏಕೆಂದರೆ ಅನುಭೋಗಿಗೆ ಹಣದ ರೂಪದಲ್ಲಿ ಅಧಿಕ ತೃಪ್ತಿ ದೊರೆಯುತ್ತಿರೋದ್ರಿಂದ ಮತ್ತು ಖರೀದಿಸುತ್ತಿರುವ ಸರಕಿನಲ್ಲಿ ಹೆಚ್ಚಿನ ಹಣ ಉಳಿತಾಯವು ಕಂಡುಬರುತ್ತಿರೋದ್ರಿಂದ ಅನುಭೋಗಿಯು ಅನ್ಯ ರೀತಿಯಲ್ಲಿ ಭಾವಿಸದೆ ಸ್ವಲ್ಪ ಹೆಚ್ಚಿನ ತೆರಿಗೆಯ ಹೊರೆಯನ್ನು ಸಹಿಸಲು ಸಿದ್ಧನಾಗಿರ್ತಾನೆ. 3ನೇದಾಗಿ ಏಕಸ್ವಾಮ್ಯ ಬೆಲೆ ನಿರ್ಧಾರದಲ್ಲಿ ಇನ್ ಮೊನೋಪೊಲಿ ಪ್ರೈಸ್ ಡಿಟರ್ಮಿನೇಷನ್. ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ವ್ಯಾಪಾರಿಯು ಅನುಭೋಗಿಯ ಮಿಗುತೆ ಅಧಿಕವಾಗಿರುವ ವಸ್ತುಗಳನ್ನು ಅಂದಾಜು ಮಾಡಿ ಅವುಗಳನ್ನು ಹೆಚ್ಚಿನ ಬೆಲೆಯಲ್ಲಿ ಮಾರಾಟ ಮಾಡಬಹುದು. ಆಗ ಬೇಡಿಕೆಯು ಕುಸಿಯುವುದಿಲ್ಲ ಮತ್ತು ಅನುಭೋಗಿಗಳ ಅಸಂತುಷ್ಟಿಯಿಲ್ಲದೆ ಹೆಚ್ಚಿನ ಲಾಭ ಗಳಿಸಬಹುದು. 4ನೇದಾಗಿ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಅನುಭೋಗಿಯ ಹೆಚ್ಚಳದ ಆಧಾರದಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಅಭಿವೃದ್ಧಿಪಡಿಸಲು ಸಾಧ್ಯ ಆಗುತ್ತೆ. ವಿದೇಶಗಳಲ್ಲಿ ಕಡಿಮೆ ವೆಚ್ಚದಲ್ಲಿ ಉತ್ಪಾದನೆಯಾಗುವ ವಸ್ತುಗಳನ್ನು ಆಮದು ಮಾಡಿಕೊಂಡು ಸ್ವದೇಶದಲ್ಲಿ ಕಡಿಮೆ ವೆಚ್ಚದಲ್ಲಿ ಉತ್ಪಾದಿಸಬಹುದಾದ ವಸ್ತುಗಳನ್ನು ರಫ್ತು ಮಾಡಬಹುದು. ಆಗ ವ್ಯಾಪಾರದ ಮೂಲಕ ಕಡಿಮೆ ಬೆಲೆಯಲ್ಲಿ ಅಧಿಕ ತೃಪ್ತಿ ಪಡೆದಂತಾಗುತ್ತದೆ. ವ್ಯಾಪಾರ ಏರ್ಪಡುವ ಮೊದಲು ಸ್ವದೇಶದಲ್ಲಿ ಮಿಗುತೆಗೆ ಅವಕಾಶವಿರುತ್ತಿರಲಿಲ್ಲ. ಈ ಪರಿಭಾವನೆಯ ಮೂಲಕ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ
ದೊರೆಯುವ ಪ್ರಯೋಜನಗಳನ್ನು ಅಳೆಯಬಹುದು ಎಂದು ಮಾರ್ಷಲ್ ವಾದಿಸಿದ್ದಾರೆ. 5ನೇ ಅಂಶ ಉಪಯುಕ್ತತಾ ಮೌಲ್ಯ ಮತ್ತು ವಿನಿಮಯ ಮೌಲ್ಯಗಳನ್ನು ಪ್ರತ್ಯೇಕಿಸುತ್ತದೆ. ಸಪರೇಟ್ಸ್ ಯೂಸ್ ವ್ಯಾಲ್ಯೂ ಫ್ರಮ್ ಎಕ್ಸ್ಚೇಂಜ್ ವ್ಯಾಲ್ಯೂ. ಉಪ್ಪು, ಬೆಂಕಿಪೊಟ್ಟಣ ಇತ್ಯಾದಿ ಅತ್ಯವಶ್ಯಕ ವಸ್ತುಗಳಿಗೆ ಬಹಳ ಉಪಯುಕ್ತತಾ ಮೌಲ್ಯವಿರುತ್ತದೆ, ಅಂದರೆ ಅವುಗಳ ತುಷ್ಟಿಗುಣ ಅಧಿಕವಾಗಿರುತ್ತದೆ. ಆದರೆ ಅವುಗಳ ವಿನಿಮಯ ಮೌಲ್ಯ ಅಂದರೆ ಬೆಲೆ ಕಡಿಮೆ ಇರುತ್ತದೆ. ಆದರೆ ವಜ್ರ, ಚಿನ್ನ ಮೊದಲಾದ ವಸ್ತುಗಳು ಅಷ್ಟೊಂದು ಉಪಯುಕ್ತತಾ ಮೌಲ್ಯವನ್ನು ಪಡೆಯದಿದ್ದರೂ ಅದಕ್ಕೆ ಅಧಿಕ ವಿನಿಮಯ ಮೌಲ್ಯವನ್ನು ಪಡೆದಿರುತ್ತದೆ. ಅನುಭೋಗಿಯ ಹೆಚ್ಚಳವು ಬೆಲೆ ಮತ್ತು ತುಷ್ಟಿಗುಣದ ನಡುವಿನ ವ್ಯತ್ಯಾಸವಾಗಿರುವುದರಿಂದ ಅದು ಉಪಯುಕ್ತತಾ ಮೌಲ್ಯ ಮತ್ತು ವಿನಿಮಯ ಮೌಲ್ಯವನ್ನು ಪ್ರತ್ಯೇಕಿಸಿ ನಂತರ ವಿವರಿಸುತ್ತದೆ. 6ನೇದಾಗಿ ಯೋಗಕ್ಷೇಮ ಅರ್ಥಶಾಸ್ತ್ರದಲ್ಲಿ ಇನ್ ವೆಲ್ಫೇರ್ ಎಕನಾಮಿಕ್ಸ್. ಆರ್ಥಿಕ ಯೋಗಕ್ಷೇಮವನ್ನು ಹೆಚ್ಚಿಸುವಂತಹ ಲೋಕೋಪಯೋಗಿ ಕೆಲಸಗಳಾದ ರಸ್ತೆ, ರೈಲು ಸಂಪರ್ಕ, ಸೇತುವೆಗಳು ಮೊದಲಾದವುಗಳ ನಿರ್ಮಾಣದಲ್ಲಿ ಈ ತತ್ವವನ್ನು ಅನ್ವಯಿಸಬಹುದು. ಅನುಭೋಗಿಯ ಮಿಗುತೆ ಅಧಿಕವಾಗಿರುವ ಕಾಮಗಾರಿಗಳು ಹೆಚ್ಚು ಪ್ರಯೋಜನಕಾರಿಯಾಗಿದೆ ಮತ್ತು ಬಹುಸಂಖ್ಯೆಯ ಜನರಿಗೆ ಸೌಲಭ್ಯಗಳನ್ನು ಕಲ್ಪಿಸುತ್ತದೆ ಎಂದರ್ಥ. ಅವುಗಳ ಮೇಲೆ ಹೆಚ್ಚು ಪ್ರಮಾಣದ ಹಣವನ್ನು ವಿನಿಯೋಗಿಸಿ ಸೌಲಭ್ಯವನ್ನು ವಿಸ್ತರಿಸಬಹುದು. ಹೀಗೆ ಅನುಭೋಗಿಯ ಹೆಚ್ಚಳದ ಪರಿಕಲ್ಪನೆ ಸೈದ್ಧಾಂತಿಕ ಆಸಕ್ತಿಯನ್ನು ಹೆಚ್ಚಿಸುವುದು ಮಾತ್ರವಲ್ಲದೆ ಹೆಚ್ಚಿನ ಪ್ರಾಯೋಗಿಕ ಮಹತ್ವವನ್ನು ಪಡೆದಿದೆ ಎಂಬುದು ಈ ವಿವರಣೆಗಳಿಂದ ಸ್ಪಷ್ಟವಾಗುತ್ತದೆ.